ಎಲ್ಲರಿಗೂ ನಮಸ್ಕಾರ. ಸಿ.ಕೆ. ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೋಟೆಲ್ ರೀತಿ ಮಸಾಲೆ ದೋಸೆ ಮನೆಯಲ್ಲೇ ಗರ್ಗರಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ಫುಲ್ ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ. ಹಿಟ್ಟು ಯಾವ ರೀತಿ ರುಬ್ಬೋದು ಅಂತ ತೋರಿಸ್ತೀನಿ. ನಾನು ಫುಲ್ಲು ಸ್ಟಾರ್ಟಿಂಗಿಂದ ಫುಲ್ ಎಂಡ್ವರೆಗೂ ಪ್ರೊಸೀಜರ್ ನೋಡಿ ಯಾವ ಥರ ರುಬ್ಬಬೇಕು ಅಂತ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ನಾನು 1 ಕಪ್ಪು ಉದ್ದಿನಬೇಳೆ, 1 ಕಪ್ ಉದ್ದಿನಬೇಳೆಗೆ 2 ಚಮಚ ಮೆಂತ್ಯ ಹಾಕೋಬೇಕು. ಈಗ ನೀರು ಹಾಕಿ ನೆನೆಸಿಡ್ಬೇಕು. ಇದನ್ನು ನೋಡಿ, ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ನೆನೆಸಿಡಿ. ಈಗ ಇನ್ನೊಂದು ಇದಕ್ಕೆ ನಾನು ಒಂದು ಬೌಲು ಅಕ್ಕಿಗೆ 1 ಕಪ್ಪು ಉದ್ದಿನಬೇಳೆ ಮತ್ತು 2 ಚಮಚ ಮೆಂತ್ಯ ಹಾಕಿದ್ದೀನಿ. ಇದನ್ನು ಈಗ ನೆನೆಸಿಡಬೇಕು. ಒಂದು 4-5 ಅವರ್ ನೆನೆಸಿಟ್ಬಿಡಿ. ನೋಡಿ, ಈಗ 5 ಅವರ್ ಆಗಿದೆ. ಈಗ ಅದೆಲ್ಲ ಚೆನ್ನಾಗಿ ನೆಂದಿದೆ, ಅದನ್ನೆಲ್ಲ ರುಬ್ಬೋಣ. ಈಗ ಫಸ್ಟ್ ನೋಡಿ, ಉದ್ದಿನಬೇಳೆ ಮತ್ತು ಮೆಂತ್ಯ ಚೆನ್ನಾಗಿ ನೆಂದಿದೆ. ಈಗ ಅದನ್ನು ಫಸ್ಟ್ ರುಬ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಈಗ ಇದನ್ನು ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ಫುಲ್ಲು ನೈಸಾಗಿ ಪೇಸ್ಟ್ ಆಗಬೇಕು, ತರ್ತರಿ ಇರಬಾರ್ದು. ಇದೇ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಅದನ್ನು ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ. ಈಗ ಅದೇ ಮಿಕ್ಸಿಗೆ ನೆನೆಸಿರೋಂಥ ಅಕ್ಕಿ, ಇದನ್ನು ಅದೇ ಥರ ನೈಸಾಗಿ ರುಬ್ಕೋಬೇಕು. ನೋಡಿ ಎಷ್ಟು ನೈಸಾಗಿದೆ, ಒಂಚೂರು ತರ್ತರಿ ಇರಬಾರ್ದು, ಆವಾಗ ನಿಮಗೆ ಮಸಾಲೆ ದೋಸೆ ಚೆನ್ನಾಗಿ ಬರಲ್ಲ. ಈಗ ಅದನ್ನು ಉದ್ದಿನಬೇಳೆ ಮಿಶ್ರಣಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪು, ಯಾಕೆಂದರೆ ಲೈಟಾಗಿ ಹುಳಿ ಬರಬೇಕು ಹಿಟ್ಟು, ಅದಕ್ಕೋಸ್ಕರ ನಾನು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರೇನು ಹಾಕೋಕೆ ಹೋಗಬೇಡಿ, ಅದೇ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ, ಇದನ್ನು ನೀವು 8 ಅವರ್ ಬಿಟ್ಬಿಡ್ಬೇಕು ಮುಚ್ಚಿ, ಅದು ಚೆನ್ನಾಗಿ ಹುಳಿ ಬರಲಿ. ಈಗ ಒಂದು ಪಾತ್ರೆಗೆ ನಾನು 1 ಲೋಟ ಅಷ್ಟು ಅಕ್ಕಿ ಹಿಟ್ಟು, 1/4 ಲೋಟ ಅಷ್ಟು ಮೈದಾ ಹಿಟ್ಟು, ಈಗ ಇದನ್ನು ಚೆನ್ನಾಗಿ ನೀರು ಹಾಕಿ ಒಂದು ಚೂರು ಗಂಟಿಲ್ದಂಗೆ ಕಲಿಸ್ಕೊಳ್ಳಿ. ನೋಡಿ, ನಾನು ಗಂಟಿಲ್ದಂಗೆ ಕಲಿಸ್ಕೊಂಡಿದ್ದೀನಿ ಚೆನ್ನಾಗೆ. ನೋಡಿ, ಈಗ 8 ಅವರ್ ಆಗಿದೆ. ಇದೀಗ ಲೈಟಾಗಿ ಹುಳಿ ಬಂದಿದೆ ಹಿಟ್ಟು, ರುಬ್ಬಿಟ್ಟಿರೋ ಹಿಟ್ಟು. ನೋಡಿ, ಈಗ 8 ಅವರ್ ಆದಮೇಲೆ ನಾನು ತೆಗಿತಾ ಇದ್ದೀನಿ. ಬೆಳಗ್ಗೆ ರುಬ್ಬಿರೋದು ನಾನು, ಈಗ ರಾತ್ರಿ ನಾನು ತೆಗೆದಿದ್ದೀನಿ. 8 ಅವರ್ ಆಗಿದೆ. ಈಗ ಇದನ್ನು ಆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದು ನೀವು ಹಿಂದಿನ ದಿನವೇ ಮಾಡ್ಕೋಬೇಕು. ಮಾರನೇ ದಿವಸ ದೋಸೆ ಮಾಡಬೇಕು ಅಂದಾಗ ಹಿಂದಿನ ದಿವಸ ಮಾಡ್ಕೊಳ್ಳಿ. ಇದೀಗ ಈ ರಾತ್ರಿ ಇಡೀ ಮುಚ್ಚಿಟ್ಬಿಡಿ, ಬೆಳಗ್ಗೆವರೆಗೂ ತೆಗಿಯೋಕ್ಕೆ ಹೋಗಬೇಡಿ. ಈಗ ನೋಡಿ, ಬೆಳಗ್ಗೆ ಆಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹುಳಿ ಬಂದಿದೆ. ಈಗ ಹಿಟ್ಟೆಲ್ಲ ಸೆಟಲ್ ಆಗಿದೆ ನೀಟಾಗೆ. ನೋಡಿ, ಈ ಥರ ಉಬ್ಬಬೇಕು. ನೋಡಿ ಎಷ್ಟು ನೀಟಾಗಿ ಸೆಟಲ್ ಆಗಿದೆ ಹಿಟ್ಟು. ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಸೋಡಾ ಜಾಸ್ತಿ ಹಾಕ್ಕೋಬೇಡಿ, ಚೂರೇ ಹಾಕ್ಕೊಳ್ಳಿ. ಯಾಕಂದರೆ ನೀವು ಮಸಾಲೆ ದೋಸೆ ಬರಬೇಕು ಅಂದರೆ ನೀವು ಸೋಡಾ ಯೂಸ್ ಮಾಡಬೇಕು, ಇಲ್ಲಾಂದರೆ ನೀವು ಮಸಾಲೆ ದೋಸೆ ಬರೋದಿಲ್ಲ. ನೋಡಿ, ಈಗ ಇದು ಚೆನ್ನಾಗಿ ಈಗ ರೆಡಿ ಆಗಿದೆ ಹಿಟ್ಟು. ಮಸಾಲೆ ದೋಸೆ ಮಾಡೋದಕ್ಕೆ ಹಿಟ್ಟು ಈಗ ರೆಡಿ ಆಗಿದೆ. ಈಗ ಕೆಂಪು ಚಟ್ನಿ ತೋರಿಸ್ತೀನಿ. ನೋಡಿ, ಒಂದು ಮಿಕ್ಸಿ ಜಾರ್ಗೆ ನೆನೆಸಿರೋ ಅಂಥ ಒಣಮೆಣ್ಸಿನ್ಕಾಯಿನ ನೆನೆಸ್ಕೊಂಡೇ ಹಾಕ್ಕೊಳ್ಳಿ. ಆಮೇಲೆ ಒಂಚೂರು 4-5 ಬೆಳ್ಳುಳ್ಳಿ, ಆಮೇಲೆ ಒಂದು ಈರುಳ್ಳಿ, ಆಮೇಲೆ ಒಂಚೂರು ಜೀರಿಗೆ, ಚೂರು ಉಪ್ಪು. ಈಗ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ನೀವು ಒಣಮೆಣ್ಸಿನ್ಕಾಯಿನ ನೆನೆಸೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ರುಬ್ಕೊಂಡಿದ್ದೀನಿ. ನೋಡಿ, ಈ ಹದದಲ್ಲೇ ರುಬ್ಕೋಬೇಕು. ಈಗ ಮಸಾಲೆನೂ ರೆಡಿ ಆಗಿದೆ. ಈಗ ದೋಸೆ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ಈಗ ಹಂಚು ಚೆನ್ನಾಗಿ ಕಾದಿದೆ. ಈಗ ನೀರು ಹೊಡೆದು ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ. ನೋಡಿ, ಈಗ ಒಂದು ಸೌಟು ಹಿಟ್ಟು ಹಾಕ್ಕೊಂಡು ನೋಡಿ ಇದೇ ಥರನೇ ನೀವು ದೋಸೆ ಮಾಡಬೇಕು. ನೋಡಿ, ಈ ಥರ ರೌಂಡಾಗೆ ಬರಬೇಕು ಮಸಾಲೆ ದೋಸೆ, ಆವಾಗಲೇ ಚೆನ್ನಾಗಿ ಬರೋದು. ಈಗ ಇದಕ್ಕೆ ಒಂಚೂರು ತುಪ್ಪ ಹಾಕೊಳ್ಳೋಣ. ಎಣ್ಣೆನೂ ಹಾಕೋಬೋದು, ತುಪ್ಪನೂ ಹಾಕೋಬೋದು, ಡಾಲ್ಡಾನು ಹಾಕೋಬೋದು, ಅದು ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೋಸ್ಕರ
ಈಗ ನೋಡಿ, ಈಗ ಚೆನ್ನಾಗಿ ಸ್ವಲ್ಪ ಬೆಂದಿದೆ. ಈಗ ಅದ್ರ ಮೇಲೆ ಕೆಂಪು ಚಟ್ನಿ ಹಾಕ್ಕೊಳ್ಳಿ. ನೀವು ಕೆಂಪು ಚಟ್ನಿ ಹಾಕಿದ್ರೇ ಮಸಾಲೆ ದೋಸೆ ಅನ್ನೋದು. ಚಟ್ನಿ ಪುಡಿ ಬಿದ್ದರೆ ಚೆನ್ನಾಗಿರಲ್ಲ. ಈಗೆಲ್ಲ ಚಟ್ನಿ ಪುಡಿ ಹಾಕೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದು ಯಾವತ್ತಿದ್ರೂ ಈ ಮಸಾಲೆ ಬಿದ್ರೇ ಮಸಾಲೆ ದೋಸೆ ಅನ್ನೋದು. ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯ. ಈಗ ನೋಡಿ, ಮಸಾಲೆ ದೋಸೆ ಚೆನ್ನಾಗಿ ಗರ್ಗರಿಯಾಗಿ ರೆಡಿ ಆಗಿದೆ. ನೋಡಿ ಎಷ್ಟು ಗೋಲ್ಡನ್ ಬ್ರೌನ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಗರ್ಗರಿಯಾಗೆ. ನೋಡಿ ಎಷ್ಟು ಗರ್ಗರಿಯಾಗಿರೋ ಮಸಾಲೆ ದೋಸೆ ನೀವು ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೇಮ್ ಹೋಟೆಲ್ ಯಾವ ರೀತಿ ಮಾಡ್ತಿರೋ ಅದೇ ಥರ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಮನೆಯೆಲ್ಲ ಮಾಡಿಕೊಂಡ್ರೆ ನೀವು 3-4 ತಿನ್ಬೋದು, ಹೋಟ್ಲಲ್ಲಿ ತಿನ್ನೋಕ್ಕಾಗಲ್ಲ. ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಗರ್ಗರಿಯಾಗಿರುತ್ತೆ, ತಿನ್ನೋಕ್ಕೂ ಸೂಪರಾಗಿರುತ್ತೆ. ಹಾಗೆ ಇದು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.